ಪಂಚರ್ ಆಯ್ತಾ ಆರ್ ಚಂದ್ರು ಪಂಚ ಸಿನಿಮಾ. ವರ್ಷ ಕಳೀತಾ ಬಂದ್ರು ಸುದ್ದಿಗಿಲ್ಲ ಒಂದು ಸಿನಿಮಾ. ಎಪಿ ಅರ್ಜುನ್ ಕೊಟ್ಟ ಮಾರ್ಟಿನ್ ಏಟಿಗೆ ಮಲಗಿದೆ ಕಬ್ಜಾ 2. ಬಣ್ಣದ ಲೋಕದ ಕಾಣದ ಜಗತ್ತಿಗೆ ಮೋಸ್ಟ್ ವೆಲ್ಕಮ್. ಗುಟ್ಟೂರಟ್ಟಿನ ಸತ್ಯ ದರ್ಶನ, ನಿರ್ಭೀತ ವರದಿಯ ಬಹಿರಂಗ ಪ್ರದರ್ಶನ. ಬೆಚ್ಚುವುದಿಲ್ಲ, ಬೆದರುವುದಿಲ್ಲ. ಇದು ಸಿನಿಮಾ. ನೋ ಬೋಗಸ್, ನೋ ಪ್ರಿಜುಡೈಸ್. ಒಂದಲ್ಲ ಎರಡಲ್ಲ, ಒಂದೇ ದಿನ 5 ಸಿನಿಮಾ ಘೋಷಣೆ ಮಾಡೋದ್ರ ಮೂಲಕ ಕಬ್ಜಾ ಸಿನಿಮಾಗೆ ಕಾಲೆಳೆದವರಿಗೆಲ್ಲ ಉತ್ತರ ಕೊಡೋದಕ್ಕೆ ಹೊರಟಿದ್ರು ಆರ್ ಚಂದ್ರು ಅನ್ನೋ ಗಿಮಿಕ್ ರಾಜ. ಮಂತ್ರಕ್ಕಿಂತ ಉಗುಳೇ ಜಾಸ್ತಿ ಅನ್ನೋ ಹಾಗೆ ಈ ಚಂದ್ರು ತಾಜ್ ಮಹಲ್, ಚಾರ್ ಮಿನಾರ್ ಅಂತಹ ಗೋರಿ ಸಮಾಧಿಗಳ ಹೆಸರಲ್ಲಿ ಸಿನಿಮಾ ಮಾಡಿ ಕೊನೆಗೆ ಗೋಲ್ ಗುಂಬಜ್ ಹೆಸರಲ್ಲಿ ಸಿನಿಮಾ ಮಾಡೋ ಐಡಿಯಾ ಪೆಂಡಿಂಗ್ ಇಟ್ಟು ಕಬ್ಜಾ ಅನ್ನೋ ತಲೆಬುಡ ಇಲ್ಲದ ಸಿನಿಮಾ ಮಾಡಿ ವರ್ಲ್ಡ್ ಫೇಮಸ್ ಆಗಿದ್ದು ಈಗ ಇತಿಹಾಸ. ಬಾಯಲ್ಲಿ ಹೆಚ್ಚು ಬಂಡವಾಳ, ಕೈಯಲ್ಲಿ ಕಡಿಮೆ ಬಂಡವಾಳ ಹೂಡಿ ಹೆಚ್ಚು ಧೂಳು ಖರ್ಚು ಮಾಡಿ ಅತಿ ಕೆಟ್ಟ ಚಿತ್ರ ಮಾಡೋದು ಹೇಗೆ ಅನ್ನೋ ಹೊಸ ಟ್ರೆಂಡ್ ಹುಟ್ಟು ಹಾಕಿದ ಚಂದ್ರುಗೆ ಈಗೇನು ಎಪಿ ಅರ್ಜುನ್ ಕೂಡ ನಾನು ಏನ್ ಕಮ್ಮಿ ಇಲ್ಲ ಅಂತ ಸವಾಲು ಹಾಕಿರಬಹುದು. ಆದ್ರೆ ಪುಂಗಿ ಮಾಸ್ಟರ್ ಚಂದ್ರು ಹಾಗಲ್ಲ. ಸ್ಕ್ರೀನ್ ಮೇಲೆ ಏನೂ ಕಿಸಿದೇ ಇದ್ರು ಆಫ್ ಸ್ಕ್ರೀನ್ ನಲ್ಲಿ ಮಾತ್ರ ಕೊಡೋ ಬಿಲ್ಡಪ್ಪೇ ಬೇರೆ ಲೆವೆಲ್. ಕಬ್ಜಾ ಸಿನಿಮಾ ಮಾಡಿದ್ಮೇಲಂತೂ ಚಂದ್ರು ಯಾರ್ದೋ ದುಡ್ಡಲ್ಲಿ ಜಾತ್ರೆ ಮಾಡಿದ್ದಷ್ಟೇ ಅಲ್ಲ, ನಿರ್ಮಾಪಕ ನಿದ್ದೆ ಮಾತ್ರೆ ತಗೊಳ್ಳೋ ಹಾಗೆ ಮಾಡೋ ಗ್ರೇಟ್ ಡೈರೆಕ್ಟರ್ ಅಂತ ಇಡೀ ದೇಶಕ್ಕೆ ಗೊತ್ತಾಯ್ತು. ಅದೇ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ನಿರ್ದೇಶಕ ಅಂತ ಹೇಳ್ಕೊಂಡ ಚಂದ್ರುಗೆ ಸಾಕಷ್ಟು ಪೂಜೆ ಪುನಸ್ಕಾರಗಳು ನಡೆದವು. ಈ ಸಿನಿಮಾದಲ್ಲಿ ನಟಿಸೋದಕ್ಕಾಗಿ ಉಪೇಂದ್ರ ತನ್ನ ಬುದ್ಧಿವಂತಿಕೆಯನ್ನ ಬ್ಯಾಂಕ್ ಸೇಫ್ ಲಾಕರ್ ನಲ್ಲಿ ಇಟ್ಟು ಎರಡೆರಡು ಬೀಗ ಹಾಕಿ ಶೂಟಿಂಗ್ಗೆ ಬರ್ತಾ ಇದ್ರು ಅನ್ನೋ ವಿಷಯ ತಡವಾಗಿ ಬೆಳಕಿಗೆ ಬಂದಿದೆ. ಇನ್ನು ಶಿವಣ್ಣ ಮೈಲಾರಿಯ ಮುಲಾಜಿಗೆ ಕಬ್ಜಾದಲ್ಲಿ ಕಾಣಿಸಿಕೊಂಡ್ರೆ ಸುದೀಪ್ ಕಥೆನೂ ಕೇಳದೆ ಒಪ್ಕೊಂಡಿದ್ದು ಕಂತೆ ಹಣಕ್ಕೆ ಅನ್ನೋದು ಸಿನಿಮಾ ನೋಡಿರೋ ಯಾರಿಗಾದ್ರೂ ಗೊತ್ತಾಗುತ್ತೆ ಬಿಡಿ. ಪಂಚಭೂತಗಳಲ್ಲಿ ಲೀನವಾಗಿ ಹೋಗಿರುವಂತಹ ಹಳೆ ಕಬ್ಜಾ ಸಿನಿಮಾದ ಬಗ್ಗೆ ಎಷ್ಟು ಅಂತ ಮಾತನಾಡೋದು. ನಾನೀಗ ಮಾತನಾಡೋದಕ್ಕೆ ಹೊರಟಿರೋದು ಕಬ್ಜಾ 2 ಹಾಗೂ ಇನ್ನು 4 ಘೋಷಿತ ಸಿನಿಮಾಗಳ ಬಗ್ಗೆ. ಯಾವಾಗ್ಲೂ ಪ್ರಚಾರ ಅನ್ನೋ ಪದವನ್ನೇ ಅತ್ಯಾಚಾರ ಮಾಡುವಷ್ಟು ಪಬ್ಲಿಸಿಟಿ ತಗೊಳ್ಳೋ ಈ ಚಂದ್ರು ಇತ್ತೀಚೆಗೆ ತಮ್ಮ ಪಂಚ ಮಹಾ ಸಿನಿಮಾಗಳ ಬಗ್ಗೆ ಏನೂ ಮಾತನಾಡ್ತಾ ಇಲ್ಲ ಅನ್ನೋದು ಸ್ವಲ್ಪ ಅಚ್ಚರಿಯ ಸಂಗತಿ. ಈ ವರ್ಷ ಜನವರಿಯಲ್ಲಿ ಒಂದೇ ದಿನ 5 ಸಿನಿಮಾಗಳನ್ನ ಘಂಟಾಘೋಷವಾಗಿ ಘೋಷಣೆ ಮಾಡಿ ತಾನು ನಿರ್ದೇಶಕನೇ ಅಲ್ಲ, ಸಾರಿ ನಿರ್ದೇಶಕ ಅಷ್ಟೇ ಅಲ್ಲ, ದೊಡ್ಡ ನಿರ್ಮಾಪಕ ಕೂಡ ಅಂತ ಅಬ್ಬರಿಸಿ ಬೊಬ್ಬೆರೆದಿತ್ತು. ತುಂಬಾ ಜನಕ್ಕೆ ಆಗ್ಲೇ ಗೊತ್ತಿತ್ತು ಈ 5ರಲ್ಲಿ 3 ಮತ್ತೊಂದು ಸಿನಿಮಾದ ಸ್ಕ್ರಿಪ್ಟ್ ಕೂಡ ಆಗಿರ್ಲಿಲ್ಲ ಅಂತ. ಅದರಲ್ಲೂ ಕೆಲವು ಟೈಟಲ್ಗಳನ್ನ ನೋಡಿದಾಗ್ಲೇ ಇವು ಥಿಯೇಟರ್ ತನಕ ಬರೋದು ಡೌಟು ಅಂತ ಗೊತ್ತಾಗಿತ್ತು. ಚಂದ್ರು ಅನ್ನೋ ವಿಚಿತ್ರ ಬ್ರಹ್ಮನ ಚಿತ್ರದ ಹೆಸರುಗಳನ್ನ ನೋಡಿ ಒಂದು ಫಾದರ್ ಅಂತೆ, ಮತ್ತೊಂದು POK ಅಂತೆ, ಇನ್ನೊಂದು ಡಾಗ್ ಅಂತೆ, ಜೊತೆಗೆ ಶ್ರೀರಾಮ ಬಾಣ ಚರಿತ್ರ ಅನ್ನೋ ಹೆಸರು. ಕೊನೆಯದು ಬಿಡಿ, ಹೆಸರು ಕೇಳಿದ್ರೆ ನಿಮ್ಮ ಎದೆ ನಡುಗಿ ಜೀವ ಉರುಕೋಗುತ್ತೆ. ಅದರ ಹೆಸರೇ ಮಾಸ್ಟರ್ ಪೀಸ್ ಕಬ್ಜಾ 2. ಇದೆಲ್ಲದರ ಬಜೆಟ್ ಬರೋಬ್ಬರಿ 500 ಕೋಟಿ. ಆದ್ರೆ ನಿರ್ಮಾಪಕರಿಗಾಗಿ ಚಂದ್ರು ಬಕರಾ ಅನ್ನೋ ಇನ್ನೂ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ದಿದ್ರೆ ಚಂದ್ರು ಕೀರ್ತಿಯು ಹೆಸರಿಗೆ ತಕ್ಕ ಹಾಗೆ ಆರಕ್ಕೇರ್ತಾ ಇತ್ತು. ಸದ್ಯಕ್ಕೆ ಫಾದರ್ ಅನ್ನೋ ಸಿನಿಮಾ ಅಲ್ಲಿ ಇಲ್ಲಿ ಶೂಟಿಂಗ್ ಆಗ್ತಿದೆ ಅಂತ ಸುದ್ದಿ ಆಗ್ತಿದೆ. ಅದರಲ್ಲೂ ಹೆಸರಿಗೆ ಒಬ್ಬ ಡೈರೆಕ್ಟರ್ ಇದ್ರು ವರ್ಕಿಂಗ್ ಸ್ಟಿಲ್ಗಳ ಪ್ರಕಾರ ಚಂದ್ರು ತಾನೇ ಡೈರೆಕ್ಟರ್ ಆಗಿರೋದು ಕಂಡು ಬರ್ತಾ ಇದೆ. ಇನ್ನು ಹೊಸ ನಿರ್ಮಾಪಕರನ್ನ ಬೇಟೆಯಾಡೋದ್ರಲ್ಲಿ ಚಂದ್ರು ಗ್ರೇಟ್ ಹಂಟರ್. ಯಾವ ನಿರ್ಮಾಪಕನೂ ಇವರ ಜೊತೆ 2ನೇ ಸಿನಿಮಾ ಮಾಡದೇ ಇರುವಂತಹ ಪಂಟರೀತ. ಕೊನೆಗೆ ಅಫಿಷಿಯಲ್ ಆಗಿ ಯಾರು ನಿರ್ಮಾಪಕರು ಸಿಗದೆ ಹೋದಾಗ ತಾನೇ ನಿರ್ಮಾಪಕನಾಗೋದು ಚಂದ್ರು ಹಾಬಿ. ಆದರೆ ಚಂದ್ರು ನಿರ್ಮಾಪಕರನ್ನಷ್ಟೇ ಎಲ್ಲ ಪ್ರೇಕ್ಷಕರನ್ನೂ ಬಕರಾ ಮಾಡಿದ್ದಾರೆ ಅನ್ನೋದಕ್ಕೆ 5 ಸಿನಿಮಾಗಳು ಯಾವ ಸ್ಥಿತಿಯಲ್ಲಿವೆ ಅಂತ ಹೇಳದೆ ಮುಚ್ಚಿಟ್ಟಿರೋದೇ ಸಾಕ್ಷಿ. ಈ 5 ಸಿನಿಮಾಗಳಲ್ಲಿ ಯಾವುದಕ್ಕೆ ಟ್ರೀಟ್ಮೆಂಟ್ ನಡೀತಿದೆ, ಯಾವುದು ICUನಲ್ಲಿದೆ, ಯಾವುದು ವಾರ್ಡ್ಗೆ ಶಿಫ್ಟ್ ಆಗಿದೆ, ಯಾವುದು ವೆಂಟಿಲೇಟರ್ ಸಹಾಯದಲ್ಲಿ ಏದುಸಿರು ಬಿಡ್ತಾ ಇದೆ ಅನ್ನೋ ಮಾಹಿತಿಯನ್ನ ಕೊಟ್ಟರೆ ಕಬ್ಜಾ ನೋಡಿ ಸುಧಾರಿಸಿಕೊಳ್ತಿರೋ ಪ್ರೇಕ್ಷಕರಿಗೆ ಸ್ವಲ್ಪ ಸಮಾಧಾನವಾಗ್ತಿತ್ತು.
ಅದು ಸದ್ಯ ಆರ್ ಚಂದ್ರು ಸಿನಿಮಾ ಯಾವುದೂ ರಿಲೀಸ್ ಆಗ್ತಿಲ್ವಲ್ಲ ಅನ್ನೋ ಪರಮ ಸಮಾಧಾನ. ಒಟ್ನಲ್ಲಿ ಬಂಡವಾಳ ಹಾಕೋ ರೇವಣ್ಣ ತರ ಕುರಿಗಳಿರ್ಬೇಕಾದ್ರೆ ಆರ್ ಚಂದ್ರು 5 ಅಲ್ಲ 50 ಸಿನಿಮಾ ಬೇಕಾದ್ರೂ ಅನೌನ್ಸ್ ಮಾಡ್ಲಿ, ಆದ್ರೆ ಯಾವ ಚಿತ್ರವನ್ನು ರಿಲೀಸ್ ಮಾಡದೆ ಪುಣ್ಯ ಕಟ್ಕೊಳ್ಳಲಿ ಅನ್ನೋದೇ ಕನ್ನಡ ಪ್ರೇಕ್ಷಕರ ಒಕ್ಕೊರಲಿನ ಒತ್ತಾಯ ಹಾಗೂ ಕನ್ನಡ ಚಿತ್ರರಂಗದ ಉಳಿವಿಗಾಗಿ ಮಹಾದಾಸೆ. ಮತ್ತೆ ಮೀಟ್ ಮಾಡೋಣ ಸಿನಿಮಾಸ್ನ ಮತ್ತೊಂದು ಡೋಂಟ್ ಕೇರ್ ಎಪಿಸೋಡ್ನಲ್ಲಿ. ಸಿನಿಮಾಸ್ ಇದು ನೋ ಬೋಗಸ್ ನೋ ಪ್ರಿಜುಡೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸರ್ಪ್ರೈಸ್ ಕಾದಿದೆ. ಧನ್ಯವಾದಗಳು.